ಇವತ್ತು ನಾನು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ, ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ರವೆ ಹುರ್ಕೊಳ್ಳೋಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀವಿ ನಾವು. ಅದಕ್ಕೆ ಚೆನ್ನಾಗಿ ಹುರ್ಕೊಂಡಿದ್ವಿ. ಇವಾಗ ನಾನು ಕೇಸರಿ ಬಾತಿಗೆ ಹಾಲು ಕುದೀತಾ ಇದೆ. ಇದಕ್ಕೆ 1 ಲೋಟ ಹಾಲು 1 ಲೋಟ ನೀರು ಹಾಕ್ಕೊಂಡಿದ್ವಿ. ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಸಕ್ಕರೆ ಕರಗಿರೋದಕ್ಕೆ ರವೆ ಹಾಕೋತೀನಿ ನಾನು. ಕಾಣಿಸುತ್ತೆ. ಇವಾಗ ರವೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟಾಗ್ದಂಗೆ. ಇವಾಗ ಅದಕ್ಕೆ ಒಂದು ಪಚ್ಚಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಹುರಿದಿಟ್ಟಿರೋ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದೆ ಗಂಟಾಗ್ದಂಗೆ. ಕೇಸರಿ ಬಾತು ರೆಡಿ ಆಗಿದೆ.